ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು e-learning class by NAGARAJ KARIGAR, JTO Government ITI, Ripanpete. So in the previous class we have discussed about rating of transformer and simple calculation also. So ಅದರ ಮುಂದುವರೆದ ಭಾಗವಾಗಿ ನಾವು ಈ ದಿನ ಟ್ರಾನ್ಸ್ಫಾರ್ಮರ್ನಲ್ಲಿ ಇಂಪಾರ್ಟೆಂಟಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಮತ್ತೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ಕ್ಲಾಸಿಫಿಕೇಷನ್ ಆಫ್ ಟ್ರಾನ್ಸ್ಫಾರ್ಮರ್. ಸಾಮಾನ್ಯವಾಗಿ ನಾವಿಲ್ಲಿ ಬೇರೆ ಬೇರೆ ವೇಗಳಲ್ಲಿ ಇವನ್ನ ಕ್ಲಾಸಿಫಿಕೇಷನ್ ಮಾಡೋಂಥ ಸಿಚುವೇಶನ್ ಬರುತ್ತೆ. ಸೊ ಯಾವೆಲ್ಲ ರೀತಿಯಲ್ಲಿ ಯಾವ ವೇದಲ್ಲಿ ನಾವು ಟ್ರಾನ್ಸ್ಫಾರ್ಮರ್ಗಳನ್ನು ಕ್ಲಾಸಿಫಿಕೇಷನ್ ಮಾಡ್ತೀವಿ ಅನ್ನೋದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಇದನ್ನು ನೀವು ಎಕ್ಸಾಮಿನೇಷನಲ್ಲಿ ಕೂಡ ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಯಾವ್ಯಾವ ವೇದಲ್ಲೆಲ್ಲ ನಾವು ಟ್ರಾನ್ಸ್ಫರ್ಗಳನ್ನು ಕ್ಲಾಸಿಫಿಕೇಷನ್ ಮಾಡ್ತೀವಿ ಅಂತ ನೋಡೋದಾದರೆ ಕಮನ್ ಲೆಟ್ ಅಸ್ ಸ್ಟಾರ್ಟ್ ದ ಟುಡೇಸ್ ಕ್ಲಾಸ್. ಸೊ ಬೇಸ್ಡ್ ಆನ್ ದ ಟೈಪ್ಸ್ ಆಫ್ ಕೋರ್ ಮೆಟೀರಿಯಲ್, ಮೊದಲನೇದಾಗಿ ಬೇಸ್ಡ್ ಆನ್ ದ ಟೈಪ್ ಆಫ್ ದ ಕೋರ್ ಮೆಟೀರಿಯಲ್, ಅಂದರೆ ಕೋರನ್ನು ಯಾವ ಮೆಟೀರಿಯಲಿಂದ ಮಾಡಿರ್ತಾರೆ ಅನ್ನೋ ಒಂದು ಬೇಸ್ ಮೇಲೆ ನಾವಿಲ್ಲಿ ಕ್ಲಾಸಿಫಿಕೇಷನ್ ಮಾಡ್ತೀವಿ. ಅದರಲ್ಲಿ ಯಾವೆಲ್ಲ ಕ್ಲಾಸಿಫಿಕೇಷನ್ಗಳು ಯಾವೆಲ್ಲ ಟೈಪ್ಗಳು ಬರ್ತವೆ ಅಂತ ನೋಡೋದಾದರೆ ಮೊದಲನೇದಾಗಿ ಏರ್ ಕೋರ್ ಟ್ರಾನ್ಸ್ಫಾರ್ಮರ್ ಅಂತೇಳಿ ಮೊದಲನೇದು. ಸೊ ಏರ್ ಕೋರ್ ಟ್ರಾನ್ಸ್ಫಾರ್ಮರ್ ಹೆಸರು ಹೇಳುತ್ತೆ ಅಲ್ಲಿ ಏರ್ ಕೋರ್ ಟ್ರಾನ್ಸ್ಫಾರ್ಮರ್ ಕನ್ಸಿಸ್ಟ್ ಆಫ್ ಎ ಹಾಲೋ ನಾನ್ ಮ್ಯಾಗ್ನೆಟಿಕ್ ಕೋರ್ ಮೇಡ್ ಆಫ್ ಪೇಪರ್ ಆರ್ ಪ್ಲಾಸ್ಟಿಕ್. ಸೊ ಇಲ್ಲಿ ನಾವು ಐರನ್ ಕೋರನ್ನು ಬಳಸ್ತಿದ್ದೀವಿ ಸಾಮಾನ್ಯವಾಗಿ ಟ್ರಾನ್ಸ್ಫಾರ್ಮರ್ಗಲ್ವಾ. ಬಟ್ ಈ ಥರದ ಒಂದು ಟ್ರಾನ್ಸ್ಫಾರ್ಮರ್ ಕೂಡ ನಾವಿಲ್ಲಿ ನೋಡ್ಬೋದು. ಅದಕ್ಕೆ ನಾವಿಲ್ಲಿ ಪೇಪರ್ ಆರ್ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತೀವಿ. ಆ ಪೇಪರ್ ಆರ್ ಪ್ಲಾಸ್ಟಿಕ್ ಮೇಲೆ ಲೈಕ್ ದಿಸ್ ಇಲ್ಲಿ ಒಂದು ಡ್ರಾಯಿಂಗನ್ನು ನೀವಿಲ್ಲಿ ನೋಡ್ಬೋದು. ಏನಿದೆ ಇದು ಏರ್ ಕೋರ್ ಟ್ರಾನ್ಸ್ಫಾರ್ಮರ್. ಸೊ ಆ ಏರ್ ಕೋರ್ ಟ್ರಾನ್ಸ್ಫಾರ್ಮರ್ನ ನಾವಿಲ್ಲಿ ಡ್ರಾಯಿಂಗಲ್ಲಿ ನೋಡ್ತೀವಿ. ಅದರೊಳಗಡೆ ಇರ್ತಕ್ಕಂಥದ್ದು ಇಲ್ಲಿ ಏನು ವೈಂಡಿಂಗ್ಗಳಿದ್ದಾವೆ. ಸೊ ಅದ್ರ ಒಳಗಡೆ ಇರ್ತಕ್ಕಂಥದ್ದು ಜಸ್ಟ್ ಒಂದು ಪ್ಲಾಸ್ಟಿಕ್ ಮೆಟೀರಿಯಲ್ ಅಥವಾ ಪೇಪರ್ ರೋಲ್ ಅಂತ ಹೇಳ್ಬೋದು. ಸೊ ದಟ್ ಓವರ್ ವಿಚ್ ದ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ವೈಂಡಿಂಗ್ ಆರ್ ವೌಂಡ್. ಅದ ಒಂದು ಪೇಪರ್ ರೋಲ್ ಅಥವಾ ಒಂದು ಪ್ಲಾಸ್ಟಿಕ್ ಪೈಪ್ ಥರ ಇರುತ್ತೆ. ಸೊ ಅದ್ರ ಮೇಲೇ ಈ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ವೈಂಡಿಂಗನ್ನು ವೌಂಡ್ ಮಾಡಿರ್ತೀವಿ. ದೀಸ್ ಟ್ರಾನ್ಸ್ಫಾರ್ಮರ್ಸ್ ವಿಲ್ ಹ್ಯಾವ್ ವ್ಯಾಲ್ಯೂಸ್ ಆಫ್ ಕೆ ಲೆಸ್ ದ್ಯಾನ್ 1. ಸೊ ಸಾಮಾನ್ಯವಾಗಿ ಈ ಥರದ ಟ್ರಾನ್ಸ್ಫಾರ್ಮರ್ಗಳನ್ನು ನಾವಿಲ್ಲಿ ಕೆ ಕಾನ್ಸ್ಟಂಟ್ ಅಂತ ಏನು ಹೇಳಿದ್ವಿ, ದಟ್ ಈಸ್ ದ ಲೆಸ್ ದ್ಯಾನ್ 1 ಇರುತ್ತೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಏರ್ ಕೋರ್ ಟ್ರಾನ್ಸ್ಫಾರ್ಮರ್ ಆರ್ ಜನರಲಿ ಯೂಸ್ಡ್ ಇನ್ ಹೈ ಫ್ರೀಕ್ವೆನ್ಸಿ ಅಪ್ಲಿಕೇಶನ್ಸ್. ಸೊ ಎಲ್ಲಿ ನಮಗೆ ಹೈ ಫ್ರೀಕ್ವೆನ್ಸಿ ಬೇಕಾಗುತ್ತೋ ಅಂಥ ಅಪ್ಲಿಕೇಶನ್ಗಳಲ್ಲಿ ಈ ಥರದ ಟ್ರಾನ್ಸ್ಫಾರ್ಮರ್ಗಳನ್ನು ನಾವು ಬಳಸ್ತೀವಿ. ಬಿಕಾಸ್ ದೀಸ್ ವಿಲ್ ಹ್ಯಾವ್ ನೋ ಐರನ್ ಲಾಸ್. ಸೊ ಅಲ್ಲಿ ಯಾವುದೇ ಥರದ ಐರನ್ ಕೋರ್ ಇಲ್ಲದೆ ಇರೋದ್ರಿಂದ ದೆರ್ ಈಸ್ ನೋ ಐರನ್ ಲಾಸ್ ಆ್ಯಸ್ ದೆರ್ ಈಸ್ ನೋ ಮ್ಯಾಗ್ನೆಟಿಕ್ ಕೋರ್ ಮೆಟೀರಿಯಲ್. ಸೊ ಅದಕ್ಕಾಗಿ ನಾವು ಇದನ್ನು ಬೈ ನೇಮ್ಲಿ ಇಟ್ ಈಸ್ ಕಾಲ್ ಇಟ್ ಆ್ಯಸ್ ಏರ್ ಕೋರ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ. ಹಾಗೆ ಎರಡನೇದು ಐರನ್ ಕೋರ್ ಟ್ರಾನ್ಸ್ಫಾರ್ಮರ್. ಐರನ್ ಕೋರ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳಿದ್ರೆ ಅದು ಹೆಸರು ಹೇಳುತ್ತೆ ಲ್ಯಾಮಿನೇಟೆಡ್ ಐರನ್ ಕೋರ್ ಟ್ರಾನ್ಸ್ಫಾರ್ಮರ್. ದಿಸ್ ಈಸ್ ದ ಮೋಸ್ಟ್ ಕಾಮನ್ ಟೈಪ್ ಆಫ್ ಟ್ರಾನ್ಸ್ಫಾರ್ಮರ್ ಯೂಸ್ಡ್ ವಿತ್ ಮೇನ್ಸ್ ಪವರ್ ಸಪ್ಲೈ ಟ್ರಾನ್ಸ್ಫಾರ್ಮರ್ಸ್. ಸೊ ಇಲ್ಲಿ ಡ್ರಾಯಿಂಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅದನ್ನು. ಇದೇನಿದೆ ಇದು ಸೆಕೆಂಡ್ ಒನ್, ಇದು ಐರನ್ ಕೋರ್ ಟ್ರಾನ್ಸ್ಫಾರ್ಮರ್, ಮೋಸ್ಟ್ ಯೂಸ್ಡ್ ಟ್ರಾನ್ಸ್ಫಾರ್ಮರ್ ಅಂತಲೂ ಹೇಳ್ತೀವಿ ನಾವು ಇದನ್ನು. ಸೊ ಎಲ್ಲ ಕಡೆಗೂ ನಾವು ಮೇನ್ಸ್ ಪವರ್ ಸಪ್ಲೈ ಟ್ರಾನ್ಸ್ಫಾರ್ಮರ್ ಅಂತ ಏನು ಹೇಳ್ತೀವಿ ಅದರಲ್ಲಿ ನಾವು ಇದೇ ಥರದ ಟ್ರಾನ್ಸ್ಫಾರ್ಮರ್ಗಳನ್ನು ಯೂಸ್ ಮಾಡ್ತಕ್ಕಂಥದ್ದು. ಮತ್ತೊಂದು ಬಂದು ಇಲ್ಲಿ ಬೇಸ್ಡ್ ಆನ್ ದಿ ಮೆಟೀರಿಯಲ್ ಕೋರ್ ಮೆಟೀರಿಯಲ್ ಬೇಸ್ಡ್ ಆನ್ ಒಂದು ಕ್ಯಾಟಗರಿ ಟೈಪ್ ಮಾಡೋದಾದರೆ ಫೆರೈಟ್ ಕೋರ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ. ಸೊ ಈ ಫೆರೈಟ್ ಕೋರ್ ಟ್ರಾನ್ಸ್ಫಾರ್ಮರ್ ನಮ್ಮ ಈ ಎಮರ್ಜೆನ್ಸಿ ಲೈಟ್ಗಳನ್ನು ಮಾಡಿದರು ನೋಡಿ ಇತ್ತೀಚಿನ ದಿನಗಳಲ್ಲಿ. ಸೊ ಆ ಒಂದು ಎಮರ್ಜೆನ್ಸಿ ಲೈಟ್ಗಳಲ್ಲಿ ಈ ಫೆರೈಟ್ ಕೋರ್ ಟ್ರಾನ್ಸ್ಫಾರ್ಮರ್ನ ನಾವು ಕಾಣ್ಬೋದು. ದೀಸ್ ಟ್ರಾನ್ಸ್ಫಾರ್ಮರ್ ಹ್ಯಾವ್ ಫೆರೈಟ್ ಮೆಟೀರಿಯಲ್ ಆ್ಯಸ್ ಇಟ್ಸ್ ಕೋರ್. ಸೊ ಕೋರ್ ಆಗಿ ಇಲ್ಲಿ ಫೆರೈಟ್ ಮೆಟೀರಿಯಲನ್ನು ಬಳಸ್ತೀವಿ. ಇಟ್ ಇಸ್ ಸೇಮ್ ಲೈಕ್ ದಟ್ ಏರ್ ಕೋರ್ ಟ್ರಾನ್ಸ್ಫಾರ್ಮರ್ ಏನಿದೆ ಅಲ್ಲ ಅದೇ ಥರನೇ ಇರ್ತದೆ. ಬಟ್ ಆ ಒಂದು ಪೇಪರ್ ರೋಲ್ ಅಥವಾ ಪ್ಲಾಸ್ಟಿಕ್ ರೋಲ್ ಅಂತ ಏನು ಹೇಳ್ತೀವಿ ಹಾಲೋಸ್ ಇದು ಅದ್ರ ಒಳಗಡೆ ಈ ಫೆರೈಟ್ ಅನ್ನೋದಿರ್ತದೆ. ಅದನ್ನು ನಾವಿಲ್ಲಿ ಹೇಳ್ತೀವಿ ಇನ್ ಮೋಸ್ಟ್ ಕೇಸಸ್ ದ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ವೈಂಡಿಂಗ್ಸ್ ಆರ್ ವೌಂಡ್ ಆನ್ ಎ ಹಾಲೋ ಪ್ಲಾಸ್ಟಿಕ್ ಕೋರ್ ಆ್ಯಂಡ್ ದ ferrite material is then inserted into the
ಹಾಲೋ ಕೋರ್. ಸೊ ಹಾಲೋ ಕೋರ್ ಒಳಗಡೆ ಈ ಫೆರೈಟ್ ಮೆಟೀರಿಯಲನ್ನು ಇನ್ಸರ್ಟ್ ಮಾಡಿದರೆ ಆಯಿತು. ಸೊ ಅವಾಗ ಅದು ಫೆರೈಟ್ ಕೋರ್ ಆಗುತ್ತೆ. ದೀಸ್ ಟ್ರಾನ್ಸ್ಫಾರ್ಮರ್ಸ್ ಆರ್ ಯೂಸ್ಡ್ ಇನ್ ಹೈ ಫ್ರೀಕ್ವೆನ್ಸಿ ಟು ವೆರಿ ಹೈ ಫ್ರೀಕ್ವೆನ್ಸಿ ಅಪ್ಲಿಕೇಶನ್ ಆ್ಯಸ್ ದೇ ಹ್ಯಾವ್ ದ ಅಡ್ವಾಂಟೇಜ್ ಆಫ್ ದ ಇಂಟ್ರೊಡ್ಯೂಸಿಂಗ್ ಮಿನಿಮಮ್ ಲಾಸಸ್. ಸೊ ಇದು ಕೂಡ ಇಲ್ಲಿ ಲಾಸಸ್ಸಲ್ಲಿ ಮಿನಿಮಮ್ ಲಾಸ್ ಇದೆ, ಬಟ್ ಹೈ ಫ್ರೀಕ್ವೆನ್ಸಿ ಆ್ಯಂಡ್ ವೆರಿ ಹೈ ಫ್ರೀಕ್ವೆನ್ಸಿ ದಿಸ್ ಈಸ್ ದ ಫೆರೈಟ್ ಕೋರ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ. ಸೊ ನಾವಿಲ್ಲಿ ಏರ್ ಕೋರ್ ಟ್ರಾನ್ಸ್ಫಾರ್ಮರ್ನು ನೋಡ್ತೀವಿ, ಹಾಗೆ ಫೆರೈಟ್ ಕೋರ್ ಟ್ರಾನ್ಸ್ಫಾರ್ಮರ್ನು ನೋಡ್ತೀವಿ. ಎರಡು ನೋಡೋದಕ್ಕೆ ಹೆಚ್ಚು ಕಡಿಮೆ ಒಂದೇ ಥರ ಕಾಣಿಸುತ್ತೆ, ಬಟ್ ಇಲ್ಲಿ ಹ್ಯಾಲೋಸ್ಪೇರ್ ಅಷ್ಟೇ ಓಪನ್ ಇರ್ತದೆ, ಅದರೊಳಗಡೆ ಏರ್ ಇರ್ತದೆ ಅಷ್ಟೇ, ಏರ್ ಗ್ಯಾಪ್ ಇರ್ತದೆ. ಬಟ್ ಫೆರೈಟ್ ಕೋರ್ ಒಳಗಡೆ ಆ ಏರ್ ಗ್ಯಾಪ್ ಒಳಗಡೆ ಆ ಹಾಲೋ ಪ್ಲಾಸ್ಟಿಕ್ ಅಥವಾ ಪೇಪರಿಂದ ಮಾಡಿರ್ತಕ್ಕಂಥ ಹಾಲು ಏನಿದೆ, ಸೊ ಅದರೊಳಗಡೆ ಫೆರೈಟ್ ಮೆಟೀರಿಯಲನ್ನು ಇನ್ಸರ್ಟ್ ಮಾಡ್ತಾರೆ ಅಷ್ಟೇ. ಅದು ಎರಡಕ್ಕಿರ್ತಕ್ಕಂಥ ಡಿಫ್ರೆನ್ಸ್. ಇನ್ನು ಬಿಟ್ಟರೆ ಐರನ್ ಕೋರ್ದು ನಾವು ಜನರಲಾಗಿ ಯೂಸ್ ಮಾಡ್ತಕ್ಕಂಥ ಟ್ರಾನ್ಸ್ಫಾರ್ಮರ್ ಆಗಿದೆ. ಸೊ ದೀಸ್ 3 ಕಣ್ಣೆದುರಿಗೆ ಏನು ಕಾಣ್ತಾ ಇದ್ದಾವೆ ನಮಗೆ, ಏರ್ ಕೋರ್ ಟ್ರಾನ್ಸ್ಫಾರ್ಮರ್, ಐರನ್ ಕೋರ್ ಟ್ರಾನ್ಸ್ಫಾರ್ಮರ್ ಆ್ಯಂಡ್ ಫೆರೈಟ್ ಕೋರ್ ಟ್ರಾನ್ಸ್ಫಾರ್ಮರ್, ಇವನ್ನ ನಾವು ಮೆಟೀರಿಯಲ್ ಬೇಸ್ ಮೇಲೆ ನಾವು ಇದನ್ನು ಕ್ಲಾಸಿಫಿಕೇಷನ್ ಮಾಡಿದ್ದೀವಿ. ನೆಕ್ಸ್ಟ್ ಎರಡನೇದಾಗಿ ಬೇಸ್ಡ್ ಆನ್ ದ ಶೇಪ್ ಆಫ್ ಕೋರ್, ಯಾವ ಶೇಪಲ್ಲಿ ಕೋರ್ ಇದೆ ಅನ್ನೋದ್ರ ಮೇಲೂ ಕೂಡ ನಾವು ಈ ಟ್ರಾನ್ಸ್ಫಾರ್ಮರ್ನ ಕ್ಲಾಸಿಫೈಡ್ ಮಾಡ್ತೀವಿ. ಮೊಟ್ಟ ಮೊದಲನೇದಾಗಿ ಕೋರ್ ಟೈಪ್ ಟ್ರಾನ್ಸ್ಫಾರ್ಮರ್. ಇನ್ ಕೋರ್ ಟೈಪ್ ಟ್ರಾನ್ಸ್ಫಾರ್ಮರ್ ದ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ವೈಂಡಿಂಗ್ಸ್ ಆರ್ ಆನ್ 2 ಸಪ್ರೇಟ್ ಸೆಕ್ಷನ್ ಆರ್ ಲಿಂಬ್ ಅಂತ ಏನು ಹೇಳ್ತೀವಿ, ಸೆಕ್ಷನ್ ಆರ್ ಲಿಂಬ್ ಆಫ್ ದಿ ಕೋರ್. ದಿಸ್ ಈಸ್ ದ ಶೋಸ್ ಇನ್ ಫಿಗರ್. ಸೊ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಮಗೆ. ದಿಸ್ ಒನ್ ಫಸ್ಟ್ ಒನ್ 2 ಲಿಂಬ್ ಇದೆ ನೋಡಿ, ಆಪೋಸಿಟ್ ಸೈಡಲ್ಲಿ 2 ಲಿಂಬ್. ಒಂದು ಸೈಡ್ ಲಿಂಬ್ ಮೇಲೆ ಪ್ರೈಮರಿ ವೈಂಡಿಂಗ್ ಇದೆ, ಇನ್ನೊಂದು ಸೈಡ್ ಲಿಂಬ್ ಮೇಲೆ ಸೆಕೆಂಡರಿ ವೈಂಡಿಂಗ್ ಇದೆ. ಇದನ್ನು ನಾವಿಲ್ಲಿ ಕೋರ್ ಟೈಪ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ. ಸೊ ಹಾಗೆಯೇ ಅಲ್ಲಿ ಬೇರೆ ಬೇರೆ ಫಿಗರ್ಗಳನ್ನು ನಾವಿಲ್ಲಿ ಕಾಣ್ಬೋದು ಕೋರ್ ಟೈಪ್ ಟ್ರಾನ್ಸ್ಫಾರ್ಮರ್ಗಳಲ್ಲಿ. ಸೊ ಇಲ್ಲಿ ವೈಂಡಿಂಗನ್ನು ನಾವು ಯಾವ ರೀತಿ ಪ್ರಾಕ್ಟಿಕಲಾಗಿ ಈ ರೀತಿ 2 ಲಿಂಬ್ ಮೇಲೆ ಒಂದೊಂದು ವೈಂಡಿಂಗ್ಗಳು ಇರೋದನ್ನು ಗಮನಿಸ್ತೀವಿ. ಹಾಗೆ ನಾವಿಲ್ಲಿ ಯು ಆ್ಯಂಡ್ ಐ ಶೇಪ್ ಮತ್ತು ಎಲ್ ಆ್ಯಂಡ್ ಎಲ್ ಶೇಪ್ ಲ್ಯಾಮಿನೇಟೆಡ್ ಶೀಟ್ಗಳನ್ನು ಬಳಸಿ ಈ ಕೋರ್ಗಳನ್ನು ನಾವು ರೆಡಿ ಮಾಡ್ಕೊಳ್ತೀವಿ ಅಂತ ಹೇಳ್ತೀವಿ. ಸೊ ದಟ್ ಈಸ್ ದ ಮೇನ್ ಪಾಯಿಂಟ್. ಸೊ ಆ ಶೇಪ್ ಮೇಲೆ ಆ ಕೋರ್ ಟೈಪ್ ಟ್ರಾನ್ಸ್ಫಾರ್ಮರ್ಗಳನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಹಾಗೆ ಶೆಲ್ ಟೈಪ್ ಟ್ರಾನ್ಸ್ಫಾರ್ಮರ್. In this type, both the primary and the secondary windings are wound on the same section or limb of the core. ಆಲ್ರೆಡಿ ನಾನು ಹೇಳಿದೆ ನಿಮಗೆ, ಒಂದೇ ಲಿಂಬ್ ಮೇಲೇ ಮೊದಲನೇದಾಗಿ ಒಂದು ವೈಂಡಿಂಗನ್ನು ನಾವು ಅಂದರೆ ಲೋ ವೋಲ್ಟೇಜ್ ರೇಂಜ್ ವೈಂಡಿಂಗನ್ನು ಹಾಕಿ ಅದ್ರ ಮೇಲೆ ಹೈ ವೋಲ್ಟೇಜ್ ರೇಂಜ್ ವೈಂಡಿಂಗನ್ನು ವೌಂಡ್ ಮಾಡ್ತೇವೆ. ಒಂದ್ರ ಮೇಲೆ ಒಂದು ಓನ್ಲಿ ಇನ್ಸುಲೇಟೆಡ್ ಮೆಟೀರಿಯಲ್ಸ್, ಇನ್ಸುಲೇಷನ್ ಪೇಪರ್ಗಳನ್ನು ಬಳಸ್ಕೊಂಡು ಆ ಒಂದು ಲಿಂಬ್ ಮೇಲೆ ಇನ್ನೊಂದು ವೈಂಡಿಂಗನ್ನು ಮಾಡ್ತಕ್ಕಂಥ ಮೆಥಡ್ ಏನಿದೆ, ದಟ್ ಈಸ್ ದ ಸೆಲ್ ಟೈಪ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಶೆಲ್ ಟೈಪ್ ಟ್ರಾನ್ಸ್ಫಾರ್ಮರ್ನ ಇಲ್ಲಿ ಕಾಣ್ಬೋದು ನಾವು. ಇಲ್ಲಿ ನಾವು ಇ ಆ್ಯಂಡ್ ಐ ಶೇಪು ಮತ್ತು ಎಮ್ ಟೈಪ್ ಅಂತ ಹೇಳ್ತೀವಿ. ಎಮ್ ಟೈಪ್ ಲ್ಯಾಮಿನೇಷನ್ಸ್ ಅಂತ, ಎಮ್ ಕೋರ್ ಸ್ಟ್ಯಾಂಪಿಂಗ್ಸ್ ಅಂತ ಹೇಳ್ತೀವಿ ಅದನ್ನು. ಸೊ ಹಾಗೆಯೇ ಟಿ ಆ್ಯಂಡ್ ಯು ಶೇಪ್, ಬೇರೆ ಬೇರೆ ಡಿಫ್ರೆಂಟ್ ಈ ಸ್ಟ್ಯಾಂಪಿಂಗ್ಸ್ಗಳನ್ನು ಬಳಸಿ ನಾವು ಈ ಥರದ ಒಂದು ಶೆಲ್ ಟೈಪ್ ಟ್ರಾನ್ಸ್ಫಾರ್ಮರ್ನ ರೆಡಿ ಮಾಡ್ಬೋದು. ಸೊ ಇತ್ತೀಚಿನ ದಿನಗಳಲ್ಲಿ ಈ ಎಲ್ಲ ಜನರಲ್ ಇವೇನು ಕಣ್ಣೆದುರುಗಡೆ ನಮಗೆ ಕಾಣ್ತವೆ, ಈ ಥರದ್ರಲ್ಲಿ ನಾವು ಆ ಸ್ಟ್ಯಾಂಪಿಂಗ್ಸ್ಗಳನ್ನು ಬಳಸಿ ದಿಸ್ ಟೈಪ್ ಕೋರ್ ಟೈಪ್ ಸೆಲ್ ಟೈಪ್ ಟ್ರಾನ್ಸ್ಫಾರ್ಮರ್ ಅಂತ ಏನು ಹೇಳ್ತೀವಿ ಅದನ್ನು ಇಲ್ಲಿ ನೋಡಿರೋ ಗೊತ್ತಾಗುತ್ತೆ ನಿಮಗೆ. ಫಿಗರ್ ಬಿನಲ್ಲಿ ನಿಮಗೆ ಕಾಣ್ಬೋದು. ಏನಂತ ಹೇಳಿದರೆ ಸೇಮ್ ಒಂದೇ ಲಿಂಬ್ ಮೇಲೆ ಸೆಕೆಂಡರಿ ವೈಂಡಿಂಗು ಇದೆ, ಹೌದಾ, ಸೆಕೆಂಡರಿ ವೈಂಡಿಂಗ್ ಕೂಡ ಇದೆ. ಹಾಗೆಯೇ ಪ್ರೈಮರಿ ವೈಂಡಿಂಗ್ ಕೂಡ, ಇಲ್ಲಿ ಸೆಕೆಂಡರಿ ವೈಂಡಿಂಗ್, ಇಲ್ಲಿ ಪ್ರೈಮರಿ ವೈಂಡಿಂಗ್ನು ಇಲ್ಲೇ ತೋರಿಸ್ತೀವಿ. ಅಂದರೆ ಸೇಮ್ ಒಂದೇ ಲಿಂಬ್ ಮೇಲೆ 2 ವೈಂಡಿಂಗ್ಗಳು ಒಂದು ಇನ್ಸರ್ಟ್ ಆಗ್ತಕ್ಕಂಥದ್ದು, ಪ್ಲೇಸ್ ಆಗ್ತಕ್ಕಂಥದ್ದು ಏನಿದೆ, ದಟ್ ಈಸ್ ದ ಶೆಲ್ ಟೈಪ್ ಟ್ರಾನ್ಸ್ಫಾರ್ಮರ್. ಮತ್ತೊಂದು ರಿಂಗ್ ಆರ್ ಬೆರಿ ಟೈಪ್ ಟ್ರಾನ್ಸ್ಫಾರ್ಮರ್ ಅಂತೇಳಿ, ರಿಂಗ್ ಟೈಪ್ ಟ್ರಾನ್ಸ್ಫಾರ್ಮರ್ ಆರ್ ಬೆರಿ ಟೈಪ್ ಅಂತ ಹೇಳ್ತೀವಿ. ಇನ್ this the core is made up of a circular or semicircular laminations. So these are stacked and clamped together to form a ring. The primary and secondary windings are then the wound on the ring. The disadvantage of this type of the construction is the difficulty involved in winding the primary and secondary coils. Ring type transformers are generally used as instrument transformers for measuring of high voltage and current. ಸಾಮಾನ್ಯವಾಗಿ ನಾವು ಇದನ್ನು ಇಲ್ಲಿ ನೋಡ್ಬೋದು. These are the
ರಿಂಗ್ ಟೈಪ್ ಟ್ರಾನ್ಸ್ಫಾರ್ಮರ್ಸ್ ಅಂತ ಹೇಳ್ತೀವಿ. ಸೊ ರಿಂಗ್ ಟೈಪ್ ಟ್ರಾನ್ಸ್ಫಾರ್ಮರಲ್ಲಿ ನಾವು ಈ ಥರದ್ದಾದರೂ ಕೋರನ್ನು ಬಳಸ್ಬೋದು, ಅಥವಾ ಈ ಸೆಮಿ ಸರ್ಕಲ್ ಟೈಪ್ ಇದೆಯಲ್ಲ ಇದನ್ನಾದರೂ ಕೂಡ ನಾವು ಬಳಸ್ತೀವಿ ಕೂಡ. ಸೊ ಇಲ್ಲಿ ಒಂದೇನಪ್ಪ ಅಂತ ಹೇಳಿದರೆ ಒಂದು ಡಿಸ್ಅಡ್ವಾಂಟೇಜಸ್ ಅಂತ ಹೇಳಿದ್ರೆ ಇದರೊಳಗಡೆ ವೈಂಡಿಂಗನ್ನು ಸುತ್ತೋದಿದೆಯಲ್ಲ, ಇಟ್ಸ್ ವೆರಿ ಡಿಫಿಕಲ್ಟ್, ಸ್ವಲ್ಪ ಕಷ್ಟ ಆಗುತ್ತೆ. ಬೇರೆ ಒಂದು ಶೆಲ್ ಟೈಪ್ ಕೋರ್ ಟೈಪ್ ಟ್ರಾನ್ಸ್ಫಾರ್ಮರ್ಗಳಿಗೆ ಕಂಪೇರ್ ಮಾಡಿದರೆ ಇಟ್ಸ್ ಎ ವೆರಿ ಡಿಫಿಕಲ್ಟ್. ಈ ಕಾಯಿಲನ್ನು ವೌಂಡ್ ಮಾಡೋದಿದೆಯಲ್ಲ ಸ್ವಲ್ಪ ಕಷ್ಟದ ಕೆಲಸ ಅಂತ ಹೇಳ್ಬೋದು. ಸೊ ಅಲ್ಲಿ ಏನಾಗುತ್ತೆ, ವೆರಿ ಈಸಿಲಿ ಮೊದಲೇ ನಾವು ಅಲ್ಲಿ ಕಾಯಿಲನ್ನು ಪ್ರಿಪೇರ್ ಮಾಡಿಕೊಂಡು ಆಮೇಲೆ ಸ್ಟ್ಯಾಂಪಿಂಗ್ಸ್ಗಳನ್ನು ಇನ್ಸರ್ಟ್ ಮಾಡಿ ಕೋರ್ನ ರೆಡಿ ಮಾಡ್ತೀವಿ. ಬಟ್ ಇಲ್ಲಿ ಹಾಗಾಗೋದಿಲ್ಲ. ಸೊ ಇದು ಆ ಒಂದು ಕೋರ್ನಲ್ಲಿ ನಾವು ನೇರವಾಗಿ ವೈಂಡಿಂಗನ್ನು ಕೌಂಟ್ ಮಾಡ್ತಾ ಹಾಕೋದಿರ್ತದೆ, ಸ್ವಲ್ಪ ಟೈಮ್ ಕೂಡ ಜಾಸ್ತಿ ಇಲ್ಲಿ ಕಿಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಥರದ್ದು ನಾವು ಈ 3 ಟೈಪ್ ಅಂದರೆ ಬೇಸ್ಡ್ ಆನ್ ದ ಶೇಪ್ ಆಫ್ ದಿ ಕೋರ್, ಅಲ್ಲಿ ಬೇರೆ ಬೇರೆ ಶೇಪಲ್ಲಿ ನಾವು ಒಂದು ಕೋರ್ ಟೈಪ್, ಮತ್ತೊಂದು ಶೆಲ್ ಟೈಪ್, ಮತ್ತೊಂದು ರಿಂಗ್ ಟೈಪ್ ಟ್ರಾನ್ಸ್ಫಾರ್ಮರ್, ಕೋರ್ ಟೈಪ್, ಶೆಲ್ ಟೈಪ್, ರಿಂಗ್ ಟೈಪ್, ಈ ರೀತಿಯಲ್ಲಿ ಕೂಡ ನಾವು ಕ್ಲಾಸಿಫೈಡ್ ಮಾಡ್ತೀವಿ. ನೆಕ್ಸ್ಟ್ 3ನೇದಾಗಿ ಬೇಸ್ಡ್ ಆನ್ ದಿ ನಂಬರ್ ಆಫ್ ಫೇಸಸ್ ಕೂಡ ಅಂದರೆ ಸಿಂಗಲ್ ಫೇಸ್ ಸಪ್ಲೈ ಇರ್ತದೆ, ಅಲ್ಲಿ ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ನ ಬಳಸ್ತೀವಿ. ಮತ್ತು ಕಡೆ 3 ಫೇಸ್ ಇರುತ್ತೆ, ಕೆಲವು ಸಂದರ್ಭದಲ್ಲಿ ಅಲ್ಲಿ 3 ಫೇಸ್ ಟ್ರಾನ್ಸ್ಫಾರ್ಮರ್ನ ಬಳಸ್ತೀವಿ. ಸೊ ಎಲ್ಲ ನಾವು ನೋಡಿದ್ದೀವಿ ಸಾಮಾನ್ಯವಾಗಿ ನಮ್ಮಲ್ಲಿ ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ ಬ್ಯಾಟ್ರಿ ಚಾರ್ಜರ್ ಒಳಗಡೆ ಏನು ಬರುತ್ತಲ್ಲ, ಸೊ ದಿಸ್ ಇಸ್ ದ ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್. ಹಾಗೆ ನಾವು ದೊಡ್ಡ ದೊಡ್ಡ ಟ್ರಾನ್ಸ್ಫಾರ್ಮರ್ಗಳನ್ನು ನೋಡ್ತಿರ್ತೀವಿ, ಅಂದರೆ ವಿಲೇಜ್ಗೆ ಡಿಸ್ಟ್ರಿಬ್ಯೂಷನ್ ಟೈಪ್ ಟ್ರಾನ್ಸ್ಫಾರ್ಮರ್ ಏನು ಬಳಸ್ತೀವಲ್ಲ ಅಂತಲ್ಲೆಲ್ಲ. ಸೊ ಈಗ 3 ಫೇಸ್ ಟ್ರಾನ್ಸ್ಫಾರ್ಮರ್ ಕೂಡ ಇರ್ತದೆ, ಅಂದರೆ ಬೇಸ್ಡ್ ಆನ್ ಫೇಸಸ್ ಮೇಲೆ ಮಾಡೋದಾದರೆ ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ ಆ್ಯಂಡ್ 3 ಫೇಸ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ. ನೆಕ್ಸ್ಟ್ 4th ಒನ್ ಬೇಸ್ಡ್ ಆನ್ ದಿ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ. ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಬೇಸ್ ಮೇಲೂ ಕೂಡ ನಾವು ಕ್ಲಾಸಿಫಿಕೇಷನ್ ಮಾಡ್ಬೋದು. ಅದರಲ್ಲಿ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಆ್ಯಂಡ್ ಐಸೋಲೇಷನ್ ಟ್ರಾನ್ಸ್ಫಾರ್ಮರ್, ಹೀಗೆ 3 ಥರದಲ್ಲಿ ನಾವೀಗ ಬೇಸ್ಡ್ ಆನ್ ದಿ ಟ್ರಾನ್ಸ್ಫಾರ್ಮರ್ ಅನ್ನೋದ್ರ ಮೇಲೆ, ಅಂದರೆ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋದ ಮೇಲೇ ನಾವು ಈ 3 ಥರದ ಟ್ರಾನ್ಸ್ಫಾರ್ಮರ್ಗಳನ್ನು ನಾವು ಇಲ್ಲಿ ಕ್ಲಾಸಿಫೈಡ್ ಮಾಡ್ತೀವಿ. ಸೊ ಸಾಮಾನ್ಯವಾಗಿ ನಮಗೆ ಗೊತ್ತಿದೆ, ಅಂದರೆ ಪ್ರೈಮರಿ ವೈಂಡಿಂಗು ಇಲ್ಲಿ ಕೆ ಈಸ್ ಮೋರ್ ದ್ಯಾನ್ 1 ಅಂದರೆ ಅದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಆಗಿದೆ. ಕೆ ಈಸ್ ಲೆಸ್ ದ್ಯಾನ್ 1 ದಟ್ ಈಸ್ ದ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಆಗಿರ್ತದೆ ಅಂತ ಹೇಳ್ತೀವಿ. ಹಾಗೆಯೇ ಕೆ ಈಸ್ ಈಕ್ವಲ್ ಟು 1 ಅಂತ ಹೇಳಿದ್ರೆ 1:1 ಅಂದರೆ ಪ್ರೈಮರಿ ವೈಂಡಿಂಗ್, ಸೆಕೆಂಡರಿ ವೈಂಡಿಂಗ್, ಬೋತ್ ವೈಂಡಿಂಗ್ ನಂಬರ್ ಆಫ್ ಟರ್ನ್ಸ್ ಆರ್ ಈಕ್ವಲ್. ಸೊ ಎರಡೂ ಕಡೆ ಈ ನಂಬರ್ ಆಫ್ ಟರ್ನ್ಸ್ ಈಕ್ವಲ್ ಇತ್ತು ಅಂದರೆ ದಟ್ ಈಸ್ ಕೆ ಈಸ್ ಈಕ್ವಲ್ ಟು 1 ಆಗುತ್ತೆ. ಆ್ಯಂಡ್ ದೆನ್ ಇಲ್ಲಿ ನಾವು ಇದನ್ನು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ಗಳನ್ನು ನೋಡ್ಬೋದು. ಸೊ ಪ್ರೈಮರಿನಲ್ಲಿ ಕಡಿಮೆ ವೈಂಡಿಂಗನ್ನು ನಾವಿಲ್ಲಿ ಕಾಣ್ತೀವಿ ಪ್ರೈಮರಿ ಸೈಡಲ್ಲಿ, ಹಾಗೆ ಸೆಕೆಂಡರಿ ಸೈಡಲ್ಲಿ ಜಾಸ್ತಿ ನಂಬರ್ ಆಫ್ ಟರ್ನ್ಸನ್ನು ಕಾಣ್ತೀವಿ. ಸೊ ಈ ಥರದ ಏನು ಟ್ರಾನ್ಸ್ಫಾರ್ಮರ್ಗಳು ಬರ್ತವೆ ಇದನ್ನು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ. ಹಾಗೆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ, ಪ್ರೈಮರಿ ಸೈಡ್ನಲ್ಲಿ ಹೈ ವೈಂಡಿಂಗ್ ಅಂದರೆ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಇದ್ದಾವೆ, ಹಾಗೆ ಸೆಕೆಂಡರಿ ಸೈಡ್ನಲ್ಲಿ ಕಡಿಮೆ ಇದೆ. ಸೊ ಈ ಥರದ್ರನ್ನು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ. ನಾವು 1:1 ಎರಡು ಬೋತ್ ಸೈಡಲ್ಲೂ ಕೂಡ ಸೇಮ್ ನಂಬರ್ ಆಫ್ ಟರ್ನ್ಸ್ ವೌಂಡ್ ಮಾಡಿದರೆ ಅದು 1:1 ಆಗುತ್ತೆ. ಅದನ್ನು ಕೆ ಈಸ್ ಈಕ್ವಲ್ ಟು 1 ಅಂತ ಹೇಳ್ತೀವಿ. ಹಾಗೆ ಬೇಸ್ಡ್ ಆನ್ ಅಪ್ಲಿಕೇಶನ್ ಅಂದರೆ ಅದರ ಅಪ್ಲಿಕೇಶನ್ಗಳು ಏನು, ಆ ಟ್ರಾನ್ಸ್ಫಾರ್ಮರ್ನ ಯಾವ ಅಪ್ಲಿಕೇಶನ್ಗೆ ನಾವು ಬಳಸ್ತೀವಿ ಅನ್ನೋದ್ರ ಮೇಲೆ ಕೂಡ ಇಲ್ಲಿ ಕ್ಲಾಸಿಫಿಕೇಷನ್ ಮಾಡಲಾಗ್ತದೆ. ಅದರಲ್ಲಿ ಮೊದಲನೇದಾಗಿ ನೋಡೋದಾದರೆ ನೀವೆಲ್ಲ ಗೊತ್ತಿರ್ತಕ್ಕಂಥದ್ದು ಇದು ಕರೆಂಟ್ ಟ್ರಾನ್ಸ್ಫಾರ್ಮರ್ ಯೂಸ್ಡ್ ಇನ್ ಕ್ಲಿಪ್ ಆನ್ ಕರೆಂಟ್ ಮೀಟರ್ಸ್, ಓವರ್ಲೋಡ್ ಟ್ರಿಪ್ ಸರ್ಕ್ಯೂಟ್ಸ್ ಆ್ಯಂಡ್ ಎಟ್ಸೆಟ್ರಾ ಅಂತ ಹೇಳ್ತೀವಿ. ಅಂದರೆ ಕರೆಂಟ್ ಟ್ರಾನ್ಸ್ಫಾರ್ಮರ್ ಸಾಮಾನ್ಯವಾಗಿ ನಮಗೆ ಹೈ ಕರೆಂಟನ್ನು ನಾವು ನೇರವಾಗಿ ಎಮ್ಮೀಟರ್ಗಳನ್ನು ಕನೆಕ್ಟ್ ಮಾಡಿ ಮೇಜರ್ ಮಾಡೋದಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಈ ಕರೆಂಟ್ ಟ್ರಾನ್ಸ್ಫಾರ್ಮರ್ನ ಬಳಸ್ಕೊಂಡು ಅಂದರೆ ರೇಷಿಯೋದ ಬೇಸ್ ಮೇಲೆ ಅದನ್ನು ನಾವು ಕರೆಂಟನ್ನು ಮೇಜರ್ ಮಾಡ್ತೀವಿ ಅಂತ ಹೇಳ್ತೀವಿ. ಹಾಗೆಯೇ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಅಂದರೂ ಕೂಡ ನಾವು ಎಲ್ಲ ಹೆಚ್ಚಾಗಿ ಜನರಲಾಗಿ ಯೂಸ್ ಮಾಡ್ತಕ್ಕಂಥದ್ದೇ. ಯೂಸ್ ಟು ಆಬ್ಟೇನ್ ಸ್ಟ್ಯಾಬಿಲೈಸ್ಡ್ ವೋಲ್ಟೇಜ್ ಸಪ್ಲೈ ಫಾರ್ ಸೆನ್ಸಿಟಿವ್ ಇಕ್ವಿಪ್ಮೆಂಟ್ಸ್ ಅಂತ ಹೇಳ್ತೀವಿ. ಇದು ಕೂಡ ಹಾಗೇನೆ. ಸೊ ಸೆನ್ಸಿಟಿವ್ ಇಕ್ವಿಪ್ಮೆಂಟ್ಸ್ಗೆ ಅದನ್ನು ನಾವು ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ನ ಬಳಸೋದಕ್ಕೆ ಯೂಸ್ ಮಾಡ್ತೀವಿ. ಹಾಗೆ ಇದನ್ನು ಕೂಡ ಹೈ ವೋಲ್ಟೇಜನ್ನು ನಾವು ನೇರವಾಗಿ ವೋಲ್ಟ್ ಮೀಟ್ರಲ್ಲಿ ಮೇಜರ್ ಮಾಡೋಕ್ಕಾಗದೇ ಇರೋಂಥ ಸಂದರ್ಭದಲ್ಲಿ ಸೊ ಇಂಥ ಒಂದು ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ನು ಕೂಡ ಬಳಸ್ಕೊಂಡು ನಾವು ವೋಲ್ಟೇಜನ್ನು ಮೇಜರ್ ಮಾಡೋದಕ್ಕೆ ಬಳಸ್ತೀವಿ. ನೆಕ್ಸ್ಟ್ ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್. ಆಲ್ಮೋಸ್ಟ್ ಆಲ್ ನಾವು ಕಮರ್ಷಿಯಲ್ ಫೀಲ್ಡಲ್ಲಿ ನೋಡ್ತೀವಿ ವೆಲ್ಡಿಂಗ್ ಮಾಡ್ತಕ್ಕಂಥ ಒಂದು ಸಿಚುವೇಶನ್ ನೀವೆಲ್ಲರೂ ನೋಡಿರ್ಬೋದು. ಸೊ ದಟ್ ಈಸ್ ದ ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್. ಸೊ ಯೂಸ್ಡ್ ಇನ್ ವೆಲ್ಡಿಂಗ್ ಇಕ್ವಿಪ್ಮೆಂಟ್ಸ್ ಅಂತಲೇ ಹೇಳ್ತೀವಿ. ಹಾಗೆಯೇ
ಇಗ್ನಿಷನ್ ಟ್ರಾನ್ಸ್ಫಾರ್ಮರ್ಸ್ ಅಂತ ಕೂಡ ಇರ್ತವೆ, ದಟ್ ಈಸ್ ಯೂಸ್ಡ್ ಇನ್ ಆಟೋಮೊಬೈಲ್ಸ್. ಸೊ ಸಾಮಾನ್ಯವಾಗಿ ಆಟೋಮೊಬೈಲ್ ಸೆಕ್ಟರ್ಸ್ಗಳಲ್ಲಿ ಈ ಇಗ್ನಿಷನ್ ಟ್ರಾನ್ಸ್ಫಾರ್ಮರ್, ನೀವು ಕೇಳಿದ್ದೀರಿ ಇಗ್ನಿಷನ್ ಅನ್ನೋ ವರ್ಡನ್ನು. ಸೊ ದಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ದಿ ಟ್ರಾನ್ಸ್ಫಾರ್ಮರ್. ಸೊ ಅದನ್ನು ನಾವಿಲ್ಲಿ ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಪಲ್ಸ್ ಟ್ರಾನ್ಸ್ಫಾರ್ಮರ್ಸ್ ಅಂತ ಬರ್ತದೆ. ಸೊ ಅದನ್ನು ಕೂಡ ನೀವು ಎಲೆಕ್ಟ್ರಾನಿಕ್ ಫೀಲ್ಡಲ್ಲಿ ಕೇಳಿರ್ತಕ್ಕಂಥ ಹೆಸರಾಗಿರ್ತದೆ. ಯೂಸ್ಡ್ ಇನ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸಲ್ಲಿ ಬಳಸ್ತಕ್ಕಂಥದ್ದು ಇದು ಪಲ್ಸ್ ಟ್ರಾನ್ಸ್ಫಾರ್ಮರ್. ಆ್ಯಂಡ್ ಡ್ರೈ ಟೈಪ್ ಟ್ರಾನ್ಸ್ಫಾರ್ಮರ್ ಅಂತ ಕೂಡ ನಾವು ನೋಡ್ಬೋದು. ಅವನ್ನ ಡ್ರೈ ಟೈಪ್ ಟ್ರಾನ್ಸ್ಫಾರ್ಮರ್ ಆರ್ ಏರ್ ಕೂಲ್ಡ್ ಟ್ರಾನ್ಸ್ಫಾರ್ಮರ್ ಅಂತ ಕೂಡ ಇವನ್ನ ಹೇಳ್ತೀವಿ. ಅವ್ರು ಕಾಮನ್ಲಿ ಯೂಸ್ಡ್ ಫಾರ್ ಇಂಡೋರ್ ಅಪ್ಲಿಕೇಶನ್ಸ್ ವೇರ್ ಅದರ್ ಟ್ರಾನ್ಸ್ಫಾರ್ಮರ್ ಟೈಪ್ಸ್ ಆರ್ ಕನ್ಸಿಡರ್ಡ್ ಟು ರಿಸ್ಕಿ. ಎಲ್ಲಿ ಬೇರೆ ಥರದ ಟ್ರಾನ್ಸ್ಫಾರ್ಮರ್ಗಳು ಯೂಸ್ ಮಾಡೋದು ರಿಸ್ಕಿ ಅನಿಸುತ್ತೋ ಅಂಥ ಒಂದು ಜಾಗಗಳಲ್ಲಿ, ಅಂಥ ಒಂದು ಅಪ್ಲಿಕೇಶನ್ಗಳಲ್ಲಿ ಈ ಡ್ರೈ ಟೈಪ್ ಟ್ರಾನ್ಸ್ಫಾರ್ಮರ್ ಆರ್ ಏರ್ ಕೂಲ್ಡ್ ಟ್ರಾನ್ಸ್ಫಾರ್ಮರ್ ಅನ್ನೋದನ್ನು ನಾವು ಬಳಸ್ಬೋದು ಅಂತ ಹೇಳ್ತೀವಿ. ಸೊ ಇಲ್ಲಿ ಮೊದಲನೇದಾಗಿ ಕರೆಂಟ್ ಟ್ರಾನ್ಸ್ಫಾರ್ಮರ್ನ ನೀವು ಫಿಗರನ್ನು ನೋಡ್ಬೋದು. ಆಲ್ಮೋಸ್ಟ್ ಅಲ್ಲಿ ಇದನ್ನು ಇಲ್ಲಿ ನೋಡಿದ್ದೀರಿ, ಈ ಚಿತ್ರದಲ್ಲಿ ಕಾಣಿಸುತ್ತೆ ನಿಮಗೆ ಯಾವ ರೀತಿ ನಾವು ಅದನ್ನು ಸರ್ಕ್ಯೂಟ್ ತಗೊಳ್ತೀವಿ. ನೋಡಿ ಇಲ್ಲೇನು ಒಂದು ಬಿಗ್ ಕಂಡಕ್ಟರ್ ಏನಿದೆ, ಆ ಒಂದು ಕಂಡಕ್ಟರ್ನಲ್ಲಿ ವೆರಿ ಹೈ ಕರೆಂಟ್ ಫ್ಲೋ ಆಗ್ತಿರ್ತೈತೆ. ಅದಕ್ಕೆ ನೇರವಾಗಿ ನಾವು ಅಮೀಟರ್ನ ಕನೆಕ್ಟ್ ಮಾಡೋದಕ್ಕಾಗಲ್ಲ. ಆವಾಗ ಏನು ಮಾಡಿದ್ದೀವಿ, ಇಲ್ಲಿ ಒಂದು CT ಅಂದರೆ ಕರೆಂಟ್ ಟ್ರಾನ್ಸ್ಫಾರ್ಮರ್ನ ಬಳಸ್ಕೊಂಡು ಅದಕ್ಕೆ ಇಲ್ಲಿ ಅಮೀಟರ್ನ ಕನೆಕ್ಟ್ ಮಾಡಿದ್ದೀವಿ. ನೋಡಿ ಅಂದರೆ ರೇಷಿಯೋ ಪ್ರಪೋರ್ಷನೇಟ್ ಆಗಿ ಆ ಒಂದು ಬಿಗ್ ಕಂಡಕ್ಟರ್ನಲ್ಲಿ ಹೋಗ್ತಕ್ಕಂಥ ಕರೆಂಟ್ ಎಷ್ಟು ಅನ್ನೋದನ್ನು ನಾವು ಈ ಅಮೀಟರ್ ಮುಖಾಂತರ ನಾವು ತಿಳ್ಕೊಬೋದು. ಸೊ ಇಂಥ ಒಂದು ಅಂದರೆ ಕ್ಲಿಪ್ ಆನ್ ಮೀಟರ್ ಇಟ್ ಈಸ್ ನಥಿಂಗ್ ಬಟ್ ಕ್ಲಿಪ್ ಆನ್ ಮೀಟರ್ ಲೆಕ್ಕ. ಸೊ ಆ ರೀತಿಯಾಗಿ ನಾವು ಬಳಸ್ಬೋದು. ನಾವು ಸಾಮಾನ್ಯವಾಗಿ ಫಿಸಿಕಲಾಗಿ ಈ ರೀತಿ ಇದು ಕಾಣಿಸುತ್ತೆ. ನೆಕ್ಸ್ಟ್ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್. ನಮ್ಮ ಈ ಎಲ್ಲವೂ ಈ ಒಂದು ಟ್ರಾನ್ಸ್ಫಾರ್ಮರ್ಗಳನ್ನು ನಾವು KV ಸಬ್ಸ್ಟೇಷನ್ಗಳಲ್ಲಿ ಹೆಚ್ಚಾಗಿ ಕಾಣ್ತೀವಿ. ಸೊ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ಸ್ ಅನ್ನೋದನ್ನು ಕೂಡ ನಾವಿಲ್ಲಿ ಇದನ್ನು ಕೂಡ ನೀವು KV ಸಬ್ಸ್ಟೇಷನಲ್ಲಿ ಈ ಕಡೆ ಹೋದಾಗ, ನಾವು ಯಾವತ್ತು ಮುಂದೆ ಟ್ರಿಪ್ ಹೋದಾಗ, ನಾವು ಇಂಡಸ್ಟ್ರಿಯಲ್ ಟೂರ್ ಹೋದಾಗ ಇದನ್ನೆಲ್ಲ ಗಮನಿಸೋಣ. ಸೊ ಈ ಥರದ್ದೆಲ್ಲವೂ ಕೂಡ ನಿಮಗೆ ಬರ್ತದೆ. ಇದನ್ನು ಇಲ್ಲಿ ಸರ್ಕ್ಯೂಟ್ ಡಯಾಗ್ರಾಮನ್ನು ನೀವು ಗಮನಿಸಿದರೆ ಗೊತ್ತಾಗುತ್ತೆ ಯಾವ ರೀತಿ ಈ ಒಂದು ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ನ ಸರ್ಕ್ಯೂಟಲ್ಲಿ ಕನೆಕ್ಟ್ ಮಾಡಬೇಕಾಗತ್ತೆ ಅಂತ. ಆ್ಯಂಡ್ ದೆನ್ ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್. ನೀವೆಲ್ಲರೂ ಆಲ್ರೆಡಿ ಈ ಒಂದು ಕಮರ್ಷಿಯಲ್ ಫೀಲ್ಡಲ್ಲಿ ವೆಲ್ಡಿಂಗ್ ಶಾಪ್ಗಳಲ್ಲೆಲ್ಲ ನೋಡಿರ್ತೀರ. ಸೊ ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ. ಸೊ ಆ ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್ನ ಇಂಟರ್ನಲ್ ಕನೆಕ್ಷನ್ ಕೂಡ ವೆರಿ ಸಿಂಪಲ್ ಕನೆಕ್ಷನ್. ಸೊ ಅದನ್ನು ನೀವಿಲ್ಲಿ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ಕಾಣಬಹುದು. ಆ್ಯಂಡ್ ದೆನ್ ಇಗ್ನಿಷನ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳಿದೆ, ಅಂದರೆ ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತಕ್ಕಂಥದ್ದು. ಈ ಚಿತ್ರವನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಇದನ್ನು ನೀವು ಹೊರಗಡೆ ಆಟೋಮೊಬೈಲ್ ಸೆಕ್ಷನ್ನಲ್ಲಿ ನೀವು ಹೆಚ್ಚಾಗಿ ಕಾಣಬಹುದು. ಸೊ ಆ್ಯಂಡ್ ದೆನ್ ಪಲ್ಸ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ. ಇದು ಕೂಡ ಸಿಂಪಲ್ PCBಯಲ್ಲಿ ಮಾಡ್ತಕ್ಕಂಥ ಒಂದು ಟ್ರಾನ್ಸ್ಫಾರ್ಮರ್ಗಳು. ಸೊ ನಾವು ಇದನ್ನು ಕೂಡ ನಾವಿಲ್ಲಿ ಒಂದು ಸರ್ಕ್ಯೂಟಲ್ಲಿ ಅಥವಾ ಡ್ರಾಯಿಂಗ್ ಮುಖಾಂತರ ನೋಡಿ ತಿಳ್ಕೊಬೋದು. ಅಂದರೆ ಪಲ್ಸ್ ಟ್ರಾನ್ಸ್ಫಾರ್ಮರ್ ಅಂದರೆ ಹೇಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ಡ್ರೈ ಟೈಪ್ ಟ್ರಾನ್ಸ್ಫಾರ್ಮರ್ಗಳನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಸೊ ದಿಸ್ ಈಸ್ ದ ಡ್ರೈ ಟೈಪ್ ಟ್ರಾನ್ಸ್ಫಾರ್ಮರ್. ಆ್ಯಂಡ್ ದೆನ್ ಸಿಕ್ಸ್ತ್ ಒನ್ ಬೇಸ್ಡ್ ಆನ್ ದಿ ವೈಂಡಿಂಗ್ ಕನೆಕ್ಷನ್. ಯಾವ ರೀತಿಯಲ್ಲಿ ಅದರಲ್ಲಿರ್ತಕ್ಕಂಥ ವೈಂಡಿಂಗನ್ನು ಕನೆಕ್ಷನ್ ಮಾಡ್ತೀವಿ ಅನ್ನೋ ಬೇಸ್ ಮೇಲೂ ಕೂಡ ನಾವಿಲ್ಲಿ ಕ್ಲಾಸಿಫಿಕೇಷನನ್ನು ಮಾಡಬೇಕಾಗತ್ತೆ. ಮೊದಲನೇದಾಗಿ ಸ್ಟಾರ್ ಟ್ರಾನ್ಸ್ಫಾರ್ಮರ್ ಆ್ಯಂಡ್ ಡೆಲ್ಟಾ ಟ್ರಾನ್ಸ್ಫಾರ್ಮರ್, ಹಾಗೆ ಸ್ಟಾರ್ ಡೆಲ್ಟಾ ಟ್ರಾನ್ಸ್ಫಾರ್ಮರ್ ಆ್ಯಂಡ್ ಡೆಲ್ಟಾ ಸ್ಟಾರ್ ಟ್ರಾನ್ಸ್ಫಾರ್ಮರ್. ಹೀಗೆ ನಾವು ಬೇಸ್ಡ್ ಆನ್ ವೈಂಡಿಂಗ್ ಕನೆಕ್ಷನ್ ಮೇಲೂ ಕೂಡ ನಾವು ಈ 4 ರೀತಿಯಲ್ಲಿ ಇದನ್ನು ಕ್ಲಾಸಿಫಿಕೇಷನ್ ಮಾಡ್ತೇವೆ. ಅದರ ಒಂದು ಡಯಾಗ್ರಾಮ್ಗಳು, ಸರ್ಕ್ಯೂಟ್ ಡಯಾಗ್ರಾಮನ್ನು ಕೂಡ ನಾವಿಲ್ಲಿ ನೋಡಿದ್ದೇವೆ. ಸೊ ಅದು ನೋಡಿರೋ ಗೊತ್ತೆ, ಇಲ್ಲಿ ಸ್ಟಾರ್ ನೋಡಿ, ಇದು ಸ್ಟಾರ್ ಅಂದರೆ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಬೋತ್ ಆರ್ ಸ್ಟಾರ್ ಅಂತ. ಆಮೇಲೆ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಬೋತ್ ಆರ್ ಇನ್ ಡೆಲ್ಟಾ, ಆ್ಯಂಡ್ ಪ್ರೈಮರಿ ಸ್ಟಾರ್ ಆ್ಯಂಡ್ ಸೆಕೆಂಡರಿ ಡೆಲ್ಟಾ, ಆ್ಯಂಡ್ ಪ್ರೈಮರಿ ಡೆಲ್ಟಾ ಸೆಕೆಂಡರಿ ಸ್ಟಾರ್. ಹೀಗೆ ನಾವು ಅದನ್ನು ಕನೆಕ್ಷನ್ ಬೇಸ್ ಮೇಲೂ ಕೂಡ ನಾವು ಕ್ಲಾಸಿಫಿಕೇಷನನ್ನು ಮಾಡ್ತೀವಿ. ದೆನ್ 7th ಒನ್ ಬೇಸ್ಡ್ ಆನ್ ದಿ ಕೂಲಿಂಗ್ ಸಿಸ್ಟಮ್. ಅಂದರೆ ಆ ಒಂದು ಟ್ರಾನ್ಸ್ಫಾರ್ಮರ್ನ ಕೂಲಿಂಗ್ ಮಾಡತಕ್ಕಂಥ ಸಿಸ್ಟಮ್ ಮೇಲೂ ಕೂಡ ನಾವು ಕ್ಲಾಸಿಫಿಕೇಷನ್ ಮಾಡ್ತೀವಿ. ಮೊದಲನೇದಾಗಿ ಅದರೊಳಗಡೆಗೆ ನ್ಯಾಚುರಲ್ ಏರ್ ಕೂಲಿಂಗ್ ಟ್ರಾನ್ಸ್ಫಾರ್ಮರ್. ನ್ಯಾಚುರಲ್ ಏರ್ ಕೂಲಿಂಗ್ ಟ್ರಾನ್ಸ್ಫಾರ್ಮರ್ ಅಂದರೆ ನಮ್ಮ ನ್ಯಾಚುರಲ್ ಗಾಳಿಯಿಂದನೇ ಅದು ಕೂಲ್ ಆಗಬೇಕು, ಅದಕ್ಕೆ ಬೇರೆ ಯಾವುದೇ ರೀತಿ ಕೂಲಿಂಗ್ ಮೆಥಡನ್ನು ನಾವಿಲ್ಲಿ ಅಳವಡಿಸಿರೋದಿಲ್ಲ ಅಂತ. ಆಯಿಲ್ ಕೂಲಿಂಗ್ ಟ್ರಾನ್ಸ್ಫಾರ್ಮರ್, ಅದು ಈಗ ಏರ್ ಕೂಲಿಂಗ್ ಅಂತ ಹೇಳಿದ್ರೆ ಸ್ಮಾಲ್ ಟ್ರಾನ್ಸ್ಫಾರ್ಮರ್ಗಳಿರ್ತವೆ. ಸ್ಮಾಲ್ ಕ್ಯಾಪಾಸಿಟಿ ಟ್ರಾನ್ಸ್ಫಾರ್ಮರ್ಗಳೆಲ್ಲ ಏರ್ ಕೂಲಿಂಗಲ್ಲೇ ಇರ್ತದೆ. ಬಿಗ್ ಕೆಪಾಸಿಟಿ ಹೋದಂಗೆಲ್ಲ ನಾವಿಲ್ಲಿ ಆಯಿಲ್ ಕೂಲಿಂಗ್ ಟ್ರಾನ್ಸ್ಫಾರ್ಮರ್ನ ಬಳಸಬೇಕಾಗತ್ತೆ. ಆ್ಯಂಡ್ ದೆನ್ ವಾಟರ್ ಕೂಲಿಂಗ್ ಕೂಡ ಬರ್ತದೆ. ವೆರಿ ಬಿಗ್ ಟೈಪಲ್ಲಿ ಬಂದಾಗ ನಮಗೆ ವಾಟರ್ ಕೂಲಿಂಗ್ ಕೂಡ ನಮಗೆ ಬರ್ತದೆ. ಸೊ ಬೇಸ್ಡ್ ಆನ್ ದಿ
ಕೂಲಿಂಗ್ ಸಿಸ್ಟಮಲ್ಲಿ ಈ 3 ರೀತಿಯಲ್ಲಿ ನಾವು ಟ್ರಾನ್ಸ್ಫಾರ್ಮರ್ಗಳನ್ನು ನೋಡ್ಬೋದು. ಆ್ಯಂಡ್ ದೆನ್ ಅದ್ರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಒಂದು ಥಿಯರಿನನ್ನು ತಿಳ್ಕೊಳ್ಳಿಕ್ಕಿದೆ, ಮುಂದೆ ನೋಡ್ತಾ ಹೋಗೋಣ. ಈಗ ಸದ್ಯಕ್ಕೆ ಕ್ಲಾಸಿಫಿಕೇಷನನ್ನು ಮಾತ್ರ ನಾವಿಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದೆನ್ ಬೇಸ್ಡ್ ಆನ್ ದ ಆಪರೇಟಿಂಗ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಸೊ ಆಪರೇಟಿಂಗ್ ಫ್ರೀಕ್ವೆನ್ಸಿ ಬೇಸ್ ಮೇಲೂ ಕೂಡ ನಾವು ಇಲ್ಲಿ ಕ್ಲಾಸಿಫಿಕೇಷನನ್ನು ಮಾಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಮೇನ್ಸ್ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್, ಎರಡನೇದಾಗಿ ಆಡಿಯೋ ಫ್ರೀಕ್ವೆನ್ಸಿ ಅಥವಾ ಶಾರ್ಟ್ಕಟ್ಟಾಗಿ AF ಅಂತ ಹೇಳ್ತೀವಿ, ಆಡಿಯೋ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್. ದೆನ್ ಹೈ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ ಆ್ಯಂಡ್ ವೆರಿ ಹೈ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್. ಹೀಗೆ ಇಲ್ಲಿ ನಾವು ಬೇಸ್ಡ್ ಆನ್ ದಿ ಆಪ್ರೇಟಿಂಗ್ ಫ್ರೀಕ್ವೆನ್ಸಿ ಮೇಲೆ ಕೂಡ 4 ಡಿಫ್ರೆಂಟ್ ಕ್ಯಾಟಗರಿ, ಅಂದರೆ 4 ಕ್ಲಾಸಿಫಿಕೇಷನ್ ಆಫ್ ಟ್ರಾನ್ಸ್ಫಾರ್ಮರ್ನ ನಾವಿಲ್ಲಿ ಕಾಣಬಹುದು ಅಂತ. ಸೊ ಇಲ್ಲಿ ನನಗೆ ಒಂದೊಂದಾಗಿ ನೋಡಿದರೆ ಮೇನ್ಸ್ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ ಇಲ್ಲಿ ನೋಡಿ, ಈ ಚಿತ್ರದಲ್ಲಿ ನೋಡಿದರೆ ಗೊತ್ತಾಗುತ್ತೆ, ಹಾಗೆ ಈ ಸರ್ಕ್ಯೂಟ್ ಡಯಾಗ್ರಾಮ್ಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಏನು ಇಲ್ಲಿ ವ್ಯತ್ಯಾಸ ಕನ್ಸ್ಟ್ರಕ್ಷನಲ್ಲಿ ಏನಿದೆ ಅನ್ನೋದನ್ನು ನೀವು ಗಮನಿಸ್ಬೋದು. ಇಲ್ಲಿ ಫಿಗರ್ ನಂಬರ್ 1A ನೋಡಿ, ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಎದಲ್ಲಿ ಪ್ರೈಮರಿ, ಸೆಕೆಂಡರಿ ಏನಾಗಿದೆ, ಅಲ್ಲಿ ಸೆಕೆಂಡ್ರಿ ಟ್ಯಾಪಿಂಗ್ ಇದೆ ನೋಡಿ, ಇಲ್ಲಿ ಸೆಂಟರ್ ಟ್ಯಾಪಿಂಗ್ ಇದೆ. ಇಲ್ಲಿ ಅಂದರೆ 3 ಟರ್ಮಿನಲ್ಗಳಿದೆ, ಸೆಂಟ್ರ್ ಟ್ಯಾಪ್ ಮಾಡಿದೆ, ಸೆಕೆಂಡ್ರಿ ಸೈಡ್ನಲ್ಲಿ ಸೆಂಟರ್ ಟ್ಯಾಪ್ ಆಗಿದೆ. ಹಾಗೆಯೇ ಎರಡನೇದನ್ನು ನೀವು ಗಮನಿಸಿ, ಫಿಗರ್ ನಂಬರ್ 1Bನೆಲ್ಲ ನೀವು ಗಮನಿಸಿದರೆ ಪ್ರೈಮರಿ 1 ವೈಂಡಿಂಗ್ ಇದೆ, 2 ಟರ್ಮಿನಲ್ ಇದೆ. ಬಟ್ ಸೆಕೆಂಡರಿನಲ್ಲಿ ನೋಡಿ ನಂಬರ್ ಆಫ್ ಸೆಕೆಂಡರಿ ವೈಂಡಿಂಗ್ಸ್ ಇದೆ, 3 ಸೆಕೆಂಡರಿ ವೈಂಡಿಂಗ್ಸ್ ಇದೆ. ಅಂದರೆ ಸೊ ಈ ರೀತಿಯಲ್ಲೂ ಕೂಡ ನಾವು ಅದನ್ನು, ಅಂದರೆ ಈಗಲ್ಲಿ ನನಗೆ ಬೇರೆ ಬೇರೆ ರೇಟಿಂಗ್ಸಲ್ಲಿ ನಾನು ಸಪ್ಲೈನನ್ನು ಇಂಥ ಟ್ರಾನ್ಸ್ಫಾರ್ಮರ್ನಿಂದ ತೊಗೋಬೋದು ಅಂತಲೇ ಹೇಳ್ತೀವಿ. ಅದಕ್ಕೇ ಇದರಲ್ಲಿ ಮೇನ್ಸ್ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ನಲ್ಲಿ ಈ ರೀತಿ ಮೇನ್. ಅದೇ ಪ್ರೈಮರಿನಲ್ಲೂ ನಾವು ಟ್ಯಾಪಿಂಗ್ಸನ್ನು ಹಾಕಿದ್ದೀವಿ, ಹಾಗೆ ಸೆಕೆಂಡರಿ ಸೈಡಲ್ಲೂ ಕೂಡ ನಂಬರ್ ಆಫ್ ವೈಂಡಿಂಗನ್ನು ಹಾಕಿದ್ದೀವಿ. ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಕೂಡ ನಾವು ಈ ಒಂದು ಮೇನ್ಸ್ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ಗಳನ್ನು ನೋಡಬಹುದು ಅಂತ. ಹಾಗೆ ಇಲ್ಲಿ ಕ್ಲಾಸಿಫಿಕೇಷನ್ ಟ್ರಾನ್ಸ್ಫಾರ್ಮರ್ನಲ್ಲಿ ಮತ್ತೊಂದು ಏನಂತೆ ಆಡಿಯೋ ಫ್ರೀಕ್ವೆನ್ಸಿ ಅಥವಾ AF ಟ್ರಾನ್ಸ್ಫಾರ್ಮರ್ ಅಂತ ಹೇಳಿದ್ವಿ. ಅದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಕಣ್ಣಿಗೆ ನೋಡೋದಕ್ಕೆ ಫಿಸಿಕಲಾಗಿ ಈ ರೀತಿ ಕಾಣಿಸುತ್ತೆ ಅದು. ಹಾಗೆ ನಾವು ಒಂದು ಸರ್ಕ್ಯೂಟ್ ಡಯಾಗ್ರಾಮನ್ನು ನೋಡಿದ್ರೆ ಇಲ್ಲೂ ಪ್ರೈಮರಿ ವೈಂಡಿಂಗ್ ಹೀಗಿದೆ, ಸೆಕೆಂಡರಿ ವೈಂಡಿಂಗ್ನಲ್ಲಿ ಏನಾಗಿದೆ ನೋಡಿ, ಅಲ್ಲಿ ಒಂದು ವೈಂಡಿಂಗ್ ಇದೆ, ಅಲ್ಲಿ ಸೆಂಟ್ರ್ ಟ್ಯಾಪ್ ಇದೆ, ಮತ್ತೊಂದು ವೈಂಡಿಂಗ್ ಇದೆ ಸೆಕೆಂಡರಿ, ಮತ್ತೊಂದು ವೈಂಡಿಂಗ್ ಇದೆ. ಸೊ ಅದಕ್ಕೆ ಕಲರ್ ಕೋಡಿಂಗ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಸೊ ಆ ಒಂದು ಕಲರ್ ಕೋಡಿಂಗ್ ಕೂಡ ನಮಗಿಲ್ಲಿ ಬರ್ತದೆ. ಸೊ ಇಲ್ಲಿ ಫಸ್ಟ್ನೇದಾಗಿ ಮೇನ್ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ ಬಗ್ಗೆ ಒಂದು ಸಿಂಪಲಾಗಿ ತಿಳ್ಕೊಳ್ಳೋದಾದರೆ, ದೀಸ್ ಆರ್ ಬೇಸಿಕಲಿ ಐರನ್ ಕೋರ್ ಶೆಲ್ ಟೈಪ್ ಟ್ರಾನ್ಸ್ಫಾರ್ಮರ್ಸ್. ಇದು ಏನಿದೆ ಶೆಲ್ ಟೈಪ್, ಅಂದರೆ ಐರನ್ ಕೋರ್ ಶೆಲ್ ಟೈಪ್ ಟ್ರಾನ್ಸ್ಫಾರ್ಮರ್ನ ಇಲ್ಲಿ ಬಳಸ್ತೀವಿ ನಾವು. ದೀಸ್ ಟ್ರಾನ್ಸ್ಫಾರ್ಮರ್ಸ್ ಫ್ರಮ್ ದ ಲಿಂಕ್ ಬಿಟ್ವೀನ್ AC ಮೇನ್ಸ್ ಸೌರ್ಸ್ ಆ್ಯಂಡ್ ಅದರ್ ಡಿವೈಸಸ್ ರಿಕ್ವೈರಿಂಗ್ AC or DC ಪವರ್. ಎಕ್ಸಾಂಪಲ್ radius receivers. The secondary winding of these transformers may have a center tap as shown in figure 4A. ಸೊ ಅಲ್ಲೇನು ಹೇಳಿದ್ದೇವೆ ಆ ರೀತಿ ಬೇರೆ ಬೇರೆ ಟ್ಯಾಪಿಂಗ್ ಸ್ಕಿಪ್ಪಿಂಗ್ಸ್ ಎಲ್ಲ ನೋಡಿದ್ವಲ್ಲ, ಸೊ ಆ ಥರದಲ್ಲಿ ಬರ್ತದೆ. ಆ್ಯಂಡ್ ದೆನ್ ಇಲ್ಲಿ ದೀಸ್ ಟ್ರಾನ್ಸ್ಫಾರ್ಮರ್ಸ್ ಮೇ ಆಲ್ಸೋ ಹ್ಯಾವ್ ಮೋರ್ ದ್ಯಾನ್ 2 ಟರ್ಮಿನಲ್ಸ್ ಅಟ್ ಪ್ರೈಮರಿ ವೈಂಡಿಂಗ್ಸ್ ಆ್ಯಂಡ್ ಅದೇ ಥರನೇ ಅಕೊಮಡೇಟ್ ಫಾರ್ ದಿ ಡಿಫ್ರೆಂಟ್ AC mains levels. Tapped primary also allows change in the secondary primary turns ratio. All the power transformers are generally designed to work at main ಸಪ್ಲೈ ಫ್ರೀಕ್ವೆನ್ಸಿ 50 Hz. ಸೊ ಸಾಮಾನ್ಯವಾಗಿ ನಮ್ಮ ಮೇನ್ಸ್ ಸಪ್ಲೈ ಫ್ರೀಕ್ವೆನ್ಸಿ ಎಷ್ಟಿರ್ತದೆ, 50 Hz ಇರ್ತದೆ. ಇಲ್ಲಿ ಈ ರೀತಿ ಬೇರೆ ಬೇರೆ ಪ್ರೈಮರಿನಲ್ಲೂ ಟ್ಯಾಪಿಂಗ್ಸು, ಸೆಕೆಂಡರಿನಲ್ಲೂ ಟ್ಯಾಪಿಂಗ್ಸನ್ನು ಮಾಡಿ ನಾವು ಬೇಕಾದ ವೋಲ್ಟೇಜ್ ರೇಟಿಂಗ್ಸಲ್ಲಿ ನಾವು ಅದನ್ನು ತೊಗೊಳ್ಳೋದಕ್ಕೆ ವ್ಯವಸ್ಥೆ ಇರ್ತದೆ. ಜೊತೆಯಲ್ಲಿ ಇಲ್ಲಿ ಇನ್ನೊಂದು ಆಡಿಯೋ ಫ್ರೀಕ್ವೆನ್ಸಿ AF ಟ್ರಾನ್ಸ್ಫಾರ್ಮ್ ಅಂತ ಹೇಳ್ತೀವಿ. ಅದನ್ನು ಸಿಂಪಲಾಗಿ ನೋಡೋದಾದರೆ, ದೀಸ್ ಆಡಿಯೋ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ಸ್ ಆರ್ ವೆರಿ ಸ್ಮಾಲ್ ಇನ್ ಸೈಜ್. ಸೊ ಇವೆಲ್ಲ ನಮಗೆ PCBನಲ್ಲಿ ಸಾಮಾನ್ಯವಾಗಿ ಹೇಳಿದ್ವಲ್ಲ, ಎಲೆಕ್ಟ್ರಾನಿಕ್ PCBನಲ್ಲಿ ನಾವು ಇದನ್ನು ಫಿಕ್ಸ್ ಮಾಡ್ಬೋದು, ಮೌಂಟ್ ಮಾಡ್ಬೋದು. ಸೊ ಅಂಥ PCB ಮೌಂಟಿಂಗ್ ಟೈಪ್ ಅಂತಲೇ ಹೇಳ್ತೀವಿ. ದೀಸ್ ಟ್ರಾನ್ಸ್ಫಾರ್ಮರ್ಸ್ ಆರ್ ಡಿಸೈನ್ಡ್ ಟು ಆಪರೇಟ್ ಓವರ್ ದ ಆಡಿಯೋ ಫ್ರೀಕ್ವೆನ್ಸಿ ರೇಂಜ್ ಆಫ್ 20 Hz to 20 kHz. 20 Hz to 20 kHz ವರೆಗೂ ನಾವು ಇದನ್ನು ನೋಡ್ಬೋದು. ಅಂದರೆ ಆಡಿಯೋ ಫ್ರೀಕ್ವೆನ್ಸಿ ಅಂತ ಹೇಳಿದರೆ ಇವು ಹೈ ಫ್ರೀಕ್ವೆನ್ಸಿನೇ ಇರ್ತದೆ. ಸೊ ಆಟೋ ಟ್ರಾನ್ಸ್ಫಾರ್ಮರ್ಸ್ ಆರ್ ಯೂಸ್ಡ್ ಇನ್ coupling the output of the stage of audio amplifier to the input of the next stage. ಅಂದರೆ ಇಂಟರ್ ಸ್ಟೇಜ್ ಕಪ್ಲಿಂಗ್ ಅಂತ ಹೇಳ್ತೀವಿ. ದ ಆಂಪ್ಲಿಫೈಡ್ ಆಡಿಯೋ ಸಿಗ್ನಲ್
ಫ್ರಮ್ ಆ್ಯನ್ ಆಂಪ್ಲಿಫೈಯರ್ ಟು ದ ಸ್ಪೀಕರ್ ಆಫ್ ಎ ಸೌಂಡ್ ಸಿಸ್ಟಮ್. ಸಾಮಾನ್ಯವಾಗಿ ನಮಗೆ ಆಂಪ್ಲಿಫೈಯರ್ಸ್ ಅಂತ ಏನು ಹೇಳ್ತೀವಿ, ಅಲ್ಲಿ ನಾವು ಈ ರೀತಿಯಾಗಿರ್ತಕ್ಕಂಥ AF ಅಂದರೆ ಆಡಿಯೋ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ಗಳನ್ನು ನೋಡ್ಬೋದು. ನೀವು ಇದನ್ನು ಗಮನಿಸ್ಬೋದು. ನಿಮಗೆ ಇದನ್ನು ಡ್ರಾಯಿಂಗಲ್ಲಿ ನಾನು ನಿಮಗೆ ತೋರಿಸಿದ್ನಲ್ಲ, ಆಡಿಯೋ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ನ ಈ ರೀತಿಯಲ್ಲಿ ಇರ್ತದೆ. ನಿಮಗೆ PCBನಲ್ಲಿ ಮೌಂಟ್ ಮಾಡೋಷ್ಟು ಚಿಕ್ಕದಾಗಿರ್ತಕ್ಕಂಥ ಸೈಜ್ ಅದು. ಸೊ ಸಾಮಾನ್ಯ ಪವರ್ ಟ್ರಾನ್ಸ್ಫಾರ್ಮರ್ಸ್ ಯೂಸ್ ಕಲರ್ ಕೋಡಿಂಗ್ ಸ್ಕೀಮ್ ಟು ಐಡೆಂಟಿಫೈ ದ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ವೈಂಡಿಂಗ್ಸ್ ಆ್ಯಸ್ ಶೋನ್ ಇನ್ ದ ಫಿಗರ್ 5. ಸೊ ಸಾಮಾನ್ಯವಾಗಿ ಇಲ್ಲಿ ತೋರಿಸಿದ್ದಾರೆ ನೋಡಿ, ಇಲ್ಲಿ ಸೆಕೆಂಡರಿ ರೆಡ್ಡು, ಗ್ರೀನು, ಎಲ್ಲೋ ಎಲ್ಲ ಏನು ಕಲರ್ ಕೋಡಿಂಗ್ ಕೂಡ ಇಲ್ಲಿ ಹಾಕಿದ್ದಾರೆ. ಅದು ಬೇಸ್ಡ್ ಆನ್ ದಟ್ ಕಲರ್ ಕೋಡಿಂಗ್ ನಾವು ಆ ವೈರ್ ಲೀಡನ್ನು ನಾವು ವೈಂಡಿಂಗ್ ಮಾಡಬೇಕಾದ್ರೆ ಕಲರ್ ಕೋಡಿಂಗ್ ವೈರ್ ಲೀಡ್ಗಳನ್ನು ಹಾಕ್ಕೊಳ್ತೀವಿ. ಹಾಗೆಯೇ ಹೈ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್, ಇಲ್ಲಿ ನಮ್ಮ ಫಿಗರ್ನಲ್ಲಿ ನೋಡ್ತಾ ಇದ್ದೀವಲ್ಲ, ಇವು ಹೈ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ಗಳು. ಅದ್ರ ಬಗ್ಗೆ ಸಿಂಪಲ್ಲಾಗಿ ಇಲ್ಲಿ ತಿಳ್ಕೊಳ್ಳೋದು, ದ ಕೋರ್ ಆಫ್ ಹೈ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ಸ್ ಆರ್ ಮೇಡ್ ಆಫ್ ದಿ ಪೌಡರ್ಡ್ ಐರನ್ ಆರ್ ಫೆರೈಟ್ ಆರ್ ಬ್ರಾಸ್ ಆರ್ ಏರ್ ಕೋರ್, ಹಾಲೋ ಕೋರ್ ಅಂತ ಏನು ಹೇಳಿದ್ವಿ ಹಿಂದೆ, ಆ ಟೈಪ್ನಲ್ಲಿ ಇರ್ತದೆ ಇದು. ದೀಸ್ ಟ್ರಾನ್ಸ್ಫಾರ್ಮರ್ಸ್ ಆರ್ ಕಾಲ್ಡ್ ರೇಡಿಯೋ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ಸ್, RFTs ಅಂತ ಹೇಳ್ತೀವಿ, ಆ್ಯಂಡ್ ಇಂಟರ್ಮೀಡಿಯೇಟ್ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ಸ್, IFTs ಅಂತ ಕೂಡ ಹೇಳ್ತೀವಿ. ಇವು ಎಲೆಕ್ಟ್ರಾನಿಕ್ಸ್ಗಳೊಳಗೆ ಬರ್ತದೆ. ದೀಸ್ ಟ್ರಾನ್ಸ್ಫಾರ್ಮರ್ಸ್ ಆರ್ ಯೂಸ್ಡ್ ಫಾರ್ coupling any two stage of high frequency circuits such as radio receivers. The upper frequency limit of these transformer is 30 MHz. ಸೊ ಸಾಮಾನ್ಯವಾಗಿ ಎಲೆಕ್ಟ್ರಾನಿಕ್ ಸರ್ಕ್ಯೂಟಲ್ಲಿ ಈ ಥರದ ನಾವು ಟ್ರಾನ್ಸ್ಫಾರ್ಮರ್ಗಳನ್ನು ಬಳಸ್ತೀವಿ ನೋಡಿ. ಅದರದ್ದು ಏನಿದೆ ಟ್ರಾನ್ಸ್ಫಾರ್ಮರ್ದು 30 MHz ಅಂದರೆ ಹೈ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ ಅಂತ ಅದಕ್ಕೆ ಹೇಳ್ತೀವಿ. ಈ ಥರದನ್ನೆಲ್ಲ ತುಂಬ ಚಿಕ್ಕ ಚಿಕ್ಕ ಸೈಜ್ನಲ್ಲೇ ಸಿಗ್ತಕ್ಕಂಥದ್ದು. ಆಲ್ಮೋಸ್ಟ್ ಇವೆಲ್ಲವೂ ಕೂಡ ನಾವು PCBನಲ್ಲೇ ಬಳಸೋಂಥದ್ದು ಜಾಸ್ತಿ. ನೆಕ್ಸ್ಟ್ ಅನದರ್ ಸ್ಪೆಷಾಲಿಟಿ ಆಫ್ ದೀಸ್ ಟ್ರಾನ್ಸ್ಫಾರ್ಮರ್ ಈಸ್ ದಟ್ ದ ಪೊಸಿಷನ್ ಆಫ್ ದ ಕೋರ್ ಕ್ಯಾನ್ ಬಿ ಆಲ್ಟರ್ಡ್. ಸೊ ನೋಡಿ, ಅದನ್ನು ಪೊಸಿಷನ್ ಆಫ್ ದ ಕೋರನ್ನು ಕೂಡ ಆಲ್ಟರ್ಡ್ ಮಾಡ್ಬೋದು. ಅದಕ್ಕೋಸ್ಕರ ನಿಮ್ಗೆ ಇಲ್ಲಿ ಹೇಳಿದ್ರು ಅವ್ರು ಫಸ್ಟೇ, ಇಲ್ಲಿ ಪೌಡರ್ಡ್ ಐರನ್ ಆರ್ ಫೆರೈಟ್ ಆರ್ ಬ್ರಾಸ್ ಆರ್ ಏರ್ ಕೋರ್ ಅಂತ ಹೇಳಿದ್ರಲ್ಲ, ಅಂದರೆ ಅದನ್ನು ಚೇಂಜಸ್ ಮಾಡೋದಕ್ಕೆ ಕೂಡ ಸಾಧ್ಯ ಇದೆ ಅಂತ. ಆ ಪೊಸಿಷನ್ ಆಫ್ ದ ಕೋರ್ ಕ್ಯಾನ್ ಬಿ ಆಲ್ಟರ್ಡ್ which result in varied coupling and energy transfer. These transformers are also have a capacitor connected across the windings in parallel. This result in a different behavior of the transformers at different frequencies. So hence these transformers are also called ಟ್ಯೂನ್ಡ್ ಟ್ರಾನ್ಸ್ಫಾರ್ಮರ್. ಸೊ ಸಾಮಾನ್ಯವಾಗಿ ಇದನ್ನು ನಾವು ಹೆಸರು ಕೇಳಿರ್ತೀವಿ, ಟ್ಯೂನ್ಡ್ ಟ್ರಾನ್ಸ್ಫಾರ್ಮರ್ ಅಂತೇಳಿ. ಸೊ ಇದನ್ನು ಕೂಡ ನಾವು ಎಲೆಕ್ಟ್ರಾನಿಕ್ಸಲ್ಲಿ ಜಾಸ್ತಿ ಬಳಸ್ತಕ್ಕಂಥದ್ದು. ದೀಸ್ ಟ್ರಾನ್ಸ್ಫಾರ್ಮರ್ಸ್ ಆರ್ ಸ್ಮಾಲರ್ ದ್ಯಾನ್ ಈವನ್ ಆಡಿಯೋ ಫ್ರೀಕ್ವೆನ್ಸಿ. ನೋಡಿ, ಆಡಿಯೋ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ಗಿಂತ ತುಂಬ ಚಿಕ್ಕದಾಗಿರ್ತಕ್ಕಂಥದ್ದು. ದೀಸ್ ಟ್ರಾನ್ಸ್ಫಾರ್ಮರ್ಸ್ ವಿಲ್ ಜನರಲಿ ಬಿ ಶೀಲ್ಡೆಡ್, ಸ್ಕ್ರೀನ್ಡ್ ಯೂಸಿಂಗ್ ಎ ಗುಡ್ ಕಂಡಕ್ಟರ್ ಅಂತ ಹೇಳ್ತೀವಿ. ಸೊ ಅದನ್ನು ಬಿಟ್ಟರೆ ನೆಕ್ಸ್ಟ್ ವೆರಿ ಹೈ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ ಅಂತ ಏನು ಹೇಳಿದ್ವಿ, ಅವನ್ನು ನಾವಿಲ್ಲಿ ಚಿತ್ರದಲ್ಲಿ ಕಾಣ್ಬೋದು. ಸೊ ಇವೆಲ್ಲವೂ ಕೂಡ ನಿಮಗೆ ಆಲ್ಮೋಸ್ಟ್ ಅಲ್ಲಿ PCBನಲ್ಲಿ ಮೌಂಟ್ ಮಾಡ್ತಕ್ಕಂಥದ್ದೇ ಆಗಿದೆ. ದೀಸ್ ಟ್ರಾನ್ಸ್ಫಾರ್ಮರ್ಸ್ ಆಲ್ಸೋ ಹ್ಯಾವ್ ಏರ್ ಆರ್ ಫೆರೈಟ್ ಆರ್ ಬ್ರಾಸ್ ಆರ್ ಕೋರ್ ಮೆಟೀರಿಯಲ್. These transformers are constructed specially to minimize energy losses at very high frequencies. Some of these find wide application in television ರಿಸೀವರ್ಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಈ ಟೆಲಿವಿಷನ್ ರಿಸೀವರ್ನಲ್ಲಿ ಯೂಸ್ ಆಗ್ತಕ್ಕಂಥದ್ದು. ಮೇನ್ ಥಿಂಗ್ ಅಂತ ಹೇಳಿದ್ರೆ ಮಿನಿಮೈಸ್ ಎನರ್ಜಿ ಲಾಸಸ್. ಸಾಮಾನ್ಯವಾಗಿ ನಮ್ಮ TV, ರೇಡಿಯೋ, ಫ್ರಿಜ್ ಅಂದ ತಕ್ಷಣ ಏನು ಹೇಳ್ತೀವಿ, ಇದು ಪವರ್ ತುಂಬ ಕನ್ಸ್ಯೂಮ್ ಮಾಡುತ್ತೆ, ತುಂಬ ಕಡಿಮೆ ಯೂನಿಟ್ಸನ್ನು ಬಳಕೆ ಮಾಡುತ್ತೆ ಅಂತ ಏನು ಹೇಳ್ತಾರಲ್ಲ ಅಡ್ವರ್ಟೈಸ್ಮೆಂಟ್. ಸೊ ಬೇಸ್ಡ್ ಆನ್ ದಿಸ್, ಈ ಒಂದು ಟೆಕ್ನಾಲಜಿನ ಅಲ್ಲಿ ಬಳಸೋದ್ರಿಂದ ಅವರು ಆ ರೀತಿಯ ನಿಮಗೆ ವಿಶ್ವಾಸ ಕೊಡ್ತಾರೆ ಅಂತ. ಸೊ ಈ ಥರದ ಕ್ಲಾಸಿಫಿಕೇಷನ್ಗಳನ್ನು ನಾವಿಲ್ಲಿ ಟ್ರಾನ್ಸ್ಫಾರ್ಮರ್ನಲ್ಲಿ ನೋಡಬಹುದು. ದೇರ್ ಈಸ್ ಎ ಸೋ ಮೆನಿ ಟೈಪ್ಸ್ ಆಫ್ ಕ್ಲಾಸಿಫಿಕೇಷನ್ ಆಫ್ ಟ್ರಾನ್ಸ್ಫಾರ್ಮರ್ಸ್ ಆರ್ ದೇರ್, ದ ಬೇಸ್ಡ್ ಆನ್ ದ ವೇರಿಯಸ್ ಆಫ್ ದ ಪಾಯಿಂಟ್ಸ್. ಸೊ ಇಲ್ಲಿ ನಮಗೆ ಬೇರೆ ಬೇರೆ ಪಾಯಿಂಟ್ಗಳನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ನಾವು ಈ ಕ್ಲಾಸಿಫಿಕೇಷನನ್ನು ಮಾಡ್ತಾ ಹೋಗ್ತೀವಿ. ಸೊ ಈ ಎಲ್ಲ ಒಂದು ಕ್ಲಾಸಿಫಿಕೇಷನ್ ಆಫ್ ಟ್ರಾನ್ಸ್ಫಾರ್ಮರ್ ಅಂತಕ್ಕಂಥ ಈ ಚಾಪ್ಟರ್ನ ನೀವು ಇಲ್ಲಿ ನಾನು ನಿಮಗೆ ವೆರಿ ಕ್ಲಿಯರಾಗಿ ನೋಟ್ಸ್ ಇದೆ, ಹಾಗೆ ಫಿಗರ್ಗಳಿದ್ದಾವೆ ಯಾವ ಟ್ರಾನ್ಸ್ಫಾರ್ಮರ್ ಹೇಗಿದೆ ಅನ್ನೋದಕ್ಕೆ.
ಸೊ ಇದನ್ನು ನೀವು ಒನ್ ಮೋರ್ ಟೈಮ್ ಇವೆಲ್ಲವನ್ನು ನೀವು ಗಮನಿಸ್ತಾ ಹೋದರೆ, ಸೊ ಕ್ಲಾಸಿಫಿಕೇಷನ್ ಆಫ್ ಟ್ರಾನ್ಸ್ಫಾರ್ಮರ್ ಅಂದರೆ ಏನು, ಏನೆಲ್ಲ ಟೈಪಲ್ಲಿ ನಾವು ಟ್ರಾನ್ಸ್ಫಾರ್ಮರ್ಗಳನ್ನು ನಾವು ನೋಡ್ಬೋದು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಸೊ ಇದು ಒಂದು ಅದ್ಭುತವಾದಂಥ ಒಂದು ಜಗತ್ತೆ ಅಂತ ಹೇಳ್ಬೋದು. ಟ್ರಾನ್ಸ್ಫಾರ್ಮರ್ಗಳದ್ದು ಒಂದು ದೊಡ್ಡ ಫ್ಯಾಮಿಲಿನೇ ನಮ್ಮ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಒಂದು ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಸೊ ಟ್ರಾನ್ಸ್ಫಾರ್ಮರ್ ಅನ್ನೋದೇ ಒಂದು ಅದ್ಭುತವಾದ ಡಿವೈಸ್. ಅಂತ ಒಂದು ಅದ್ಭುತ ಡಿವೈಸ್ನ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಇದನ್ನು ಒನ್ ಮೋರ್ ಟೈಮ್ ಈ ವಿಡಿಯೋ ನೋಡ್ತಾ, ಸೊ ಈ ಕ್ಲಾಸಿಫಿಕೇಷನ್ ಆಫ್ ಟ್ರಾನ್ಸ್ಫಾರ್ಮರ್ಗಳು, ವೇರಿಯಸ್ ಟೈಪ್ ಆಫ್ ಟ್ರಾನ್ಸ್ಫಾರ್ಮರ್ಗಳನ್ನು ನೀವಿಲ್ಲಿ ಕಾಣ್ಬೋದಾಗಿದೆ. ಸೊ ಇದನ್ನು ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸುವಂಥ ಸಮಯ. ಮುಂದಿನ ಕ್ಲಾಸಲ್ಲಿ ಸೊ ನೆಕ್ಸ್ಟ್ ಟಾಪಿಕ್ ಈಸ್ ಪಾರ್ಟ್ಸ್ ಆಫ್ ಪವರ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ. ಸೊ ಪವರ್ ಟ್ರಾನ್ಸ್ಫಾರ್ಮರ್ನಲ್ಲಿ ಏನೆಲ್ಲ ಪಾರ್ಟ್ಸ್ಗಳು ಬರ್ತವೆ, ಆ ಪಾರ್ಟ್ಸ್ನ ಕೆಲಸ ಏನು, ಫಂಕ್ಷನ್ ಏನು ಅನ್ನೋದನ್ನು ನೋಡೋಣಂತೆ. ಸೊ ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.